ಅರೆ ಗುಂಡ ನಂಗೆ ಹೇಳೇ ಇಲ್ವಲ್ಲೋ, ಇದೆಂಗು ಸಾಧ್ಯ? ನನ್ನ ಹತ್ರನೂ ಬಚ್ಚಿಟ್ಟಿದೆಯಲ್ಲಪ್ಪ. ಅಲ್ಲ ಕಣ್ಲ, ನಮ್ಮ ದೇಶದಲ್ಲಿ ಒಬ್ಬ ಪಕ್ಕದ ಊರಲ್ಲಿ ವೈನ್ ಶಾಪ್ ಇದೆ ಅಂತ, ಅಲ್ಲಿಗೆ ಹೋಗೋಕ್ಕೆ ದೂರ ಅಂತ, ಸುತ್ತಾಕ ಹೋಗ್ಬೇಕು ಅಂತ ಅವನು ಬೆಟ್ಟನೇ ಕೊರೆದ್ಬಿಟ್ನಂತೆ. ಅದು ಹೆಂಗೆ ಸಾಧ್ಯ ಆಯ್ತಲ್ಲ? ಓ, ಈ ವಿಷಯ ನಾನು ತಿಳ್ಕೊಂಡಪ್ಪ. ಅವನು ಪ್ರತಿದಿನ ಆ ಬೆಟ್ಟನ ಅವನು ಒಬ್ಬನೇ ಕುರಿತಾ ಬಿಡ್ನಂತೆ. ಅವನೊಬ್ಬನೇ ಅದನ್ನ ಬಂಡೆನ ಹೊಡ್ಕೊಂಡು ಮಧ್ಯೆ ದಾರಿನ ಮಾಡ್ಬಿಟ್ನಂತೆ. ಅಯ್ಯಯ್ಯ, ಅವನೇ ಮಾಡ್ಬಿಟ್ಟ ಅಂದರೆ ನಮ್ಮ ಕೈಯಲ್ಲಿ ಯಾಕಪ್ಪ ಸಾಧ್ಯ ಆಗಲ್ಲ ಅಲ್ವೇ? ನಾವು ಸಾಧನೆ ಮಾಡೋಣ. ನಾವು ಪೊಲೀಸ್ ಆಗಬೇಕು, IAS ಆಗಬೇಕು ಹಂಗೆಲ್ಲ ಕನ್ಸ್ಕೊಳ್ತೀವಿ. ಅವನು ಕುಡ್ಕಾನೆ ಹಂಗೆ ಮಾಡೋನಂದರೆ ನಾವು ಪ್ರತಿದಿನ ಎಫರ್ಟ್ಸ್ ಹಾಕೋಣ. ಈಗ ಉದಾಹರಣೆಗೆ ನಮ್ಮ ಬಾಡಿ ಬಿಲ್ಡ್ ಮಾಡಬೇಕು ಅಂದರೆ ಹೋಗಿದ ತಕ್ಷಣ ಜಿಮ್ಮಲ್ಲಿ ಡಂಬಲ್ಸು 108 kg ಇರೋ ತೂಕನ ಎತ್ತ ಅವಶ್ಯಕತೆ ಇಲ್ವಲ್ಲ. ಪ್ರತಿದಿನ 1% ಇಂಪ್ರೂವ್ ಮಾಡ್ಕೊಳ್ತಾ ಹೋದ್ರೆ ಸಾಕಾಯ್ತಲ್ಲ. ಮತ್ತೆ ಯಾಕೆ ಯೋಚನೆ ಮಾಡ್ತೀವಿ? ನಾವು ಮಾಡಬೇಕಪ್ಪ. ನಾವು ಸುಮ್ಮನಿದ್ರೆ ಆಗಲ್ಲ. ನಾವು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕಾ ಇಲ್ವಾ ಹೇಳ್ರಿ? ಇವಾಗ ನಿಂಗೂ ಆಸೆ ಇದೆ ಇಲ್ಲ ಹೇಳೋ? ನೀನೊಬ್ಬ ಫೇಮಸ್ ಪರ್ಸನ್ ಆಗಬೇಕು, ನೀನೊಬ್ಬ ಸೆಲೆಬ್ರಿಟಿ ಆಗಬೇಕು ಅಂತ ನಿಂಗೂ ಆಸೆ ಇದೆ. ಕಾರಣ ನೀನು ಹೇಳ್ಕೊಳಲ್ಲ. ಏಕೇಳ? ನೀನು ಮಾಡಲ್ಲಪ್ಪ. ನೀನೇನಾದ್ರು ಮಾಡಿದ್ರೆ ತಾನೇ ನಿನ್ನ ಗುರ್ಸೋಕ್ಕೆ ನಿನ್ನೊಂದು ಹಿಸ್ಟ್ರಿ ಇರೋಕ್ಕೆ ಸಾಧ್ಯ. ನೀನು ಮಾಡು. ಇಷ್ಟ ಆಗಿಲ್ಲ ಅಂದರೆ ಆಮೇಲೆ ನೋಡು, ಕಮೆಂಟ್ ಮಾಡು ನನ್ನ ಚಾನಲ್ಗೆ. ನಾನು ಹಿಸ್ಟ್ರಿ ಆಗಿಲ್ಲ, ನಾನು ಕಷ್ಟಪಟ್ಟೆ, ಇದು ಮಾಡಿ ನಾನು ಹಿಸ್ಟ್ರಿ ಆಗಿಲ್ಲ ಅಂತ ಆವಾಗ ನೋಡ್ಕೊಳ್ವಾ ಅಲ್ವಾ? ನನ್ನ ಚಾನಲ್ ಇರೋದೇ ನಿಮ್ಮನ್ನು ಮೋಟಿವೇಟ್ ಮಾಡೋಕ್ಕೆ. ಬಂದರೆ ಖುಷಿಯಿಂದ ಮೋಟಿವೇಟ್ ಆಗ್ರೆ. ಮತ್ತು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬು, ಲೈಕು, ಕಾಮೆಂಟ್ ಮಾಡಿದ್ರೆ ಆಗ್ತದ? ನೋಡ್ಬಿಟ್ಟು ಸುಮ್ಮನೆ ಹೋಗ್ಬಾರ್ದಂತೆ. ಒಂದು ಲೈಕು, ಒಂದು ಕಾಮೆಂಟು, ಒಂದು ಶೇರು, ಒಂದು ಸಬ್ಸ್ಕ್ರೈಬು ಮಾಡಿಬಿಟ್ಟು ಹೋಗ್ರಿ. ಹಂಗೆ ಮತ್ತೆ ಇನ್ನೊಂದು ವೀಡಿಯೋ ಎಲ್ಲ ಬರ್ತೀನಿ. ಇನ್ನೊಂದು ವೀಡಿಯೋದಲ್ಲಿ ಸಿಗುವ. ಓಕೆನಾ? ಬಾಯ್.